ಆ, ಉಮರ್ ನೀರು ಬೇಕು ಅಂತ ಕೇಳ್ದ. $10 ಕೋಟಿ ಹಣ ಇದೆ ಅಂದಮೇಲೆ ಬುದ್ಧಿ ನಿನಗೆ ಮಾತ್ರ ಅಲ್ಲ, ಅವ್ರಿಗೂ ಇದೆ. ತಗೋ ನೀರು. ಕಿಚನಲ್ಲಿ ತುಂಬಾ ಕೆಲಸ ಇದೆ. ಶರ್ಟ್ ಹಾಕೊಂಡ್ರೆ ಕೆಲಸ ಆಗೋದೇ ಇಲ್ಲ. ಲೇ, ನೀನ್ ಸ್ವಲ್ಪ ರೆಸ್ಟ್ ತಗೊಳ್ಳೋ. ಬಾ, ನಾವು ಹೋಗೋಣ. ಕಮಾನ್, 3 ಪೆಗ್ಗು ಮಿಕ್ಕಿದೆ. ಒಟ್ಟಿಗೆ ಫುಲ್ ಬಾಟ್ಲು ಖಾಲಿ. ಏನಾಯ್ತು? ನಿನ್ನ ಐಡಿಯಾ ವರ್ಕೌಟ್ ಆಗ್ತಿದ್ಯಾ? ನಾಳೆ ಬೆಳಿಗ್ಗೆವರೆಗೂ ಟೈಮ್ ಇದೆಯಲ್ಲ. ಟೈಮ್ ಇದೆ ಅಂತ ಕಾಯ್ಕೊಂಡಿರೋದ್ರ ಬದಲು ಇರೋ ಟೈಮ್ ಉಪಯೋಗಿಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಎಸ್, ಕೂತ್ಕೋ. ತಗೋ. ಯಾಕೆ ಯಾರು ಏನು ತಿಂತಾನೆ ಇಲ್ಲ? ಸರ್, ಇಲ್ಲಿಂದ 1 ಕಿಲೋಮೀಟರ್ ಮುಂದೆ ಹೋದ್ರೆ ಒಂದು ಬೈಪಾಸ್ ಇದೆ ಅಂತ ಸರ್. ರೋಡ್ ಸ್ವಲ್ಪ ಸರಿ ಇಲ್ಲ, ಆದ್ರೆ ಅಲ್ಲಿಂದ ಹೋದ್ರೆ ಚಿನ್ನಕಲಂಗೆ ಬೇಗ ತಲುಪ್ತೀವಿ ಸರ್. ಅಷ್ಟೊತ್ತಲ್ಲಿ ನೈಟ್ ಆಗಿರುತ್ತೆ. ಕತ್ಲಾದ್ಮೇಲೆ ಆ ರೂಟಲ್ಲಿ ಟ್ರಾವೆಲ್ ಮಾಡೋದು ಕಷ್ಟ. ಒಂದ್ ವೇಳೆ ನೀವು ಹೇಳಿರೋ ತರ ಅವರಲ್ಲಿ ಕ್ಯಾಂಪ್ ಹಾಕಿದ್ರೆ ನಾಳೆ ಅನ್ನೋ ಒಂದಿನ ಮುಗಿಯೋದ್ರೊಳಗೆ ಅವ್ರು ನಮ್ಮ ಕೈಗೆ ಸಿಕ್ಬಿಡ್ತಾರೆ.
ಗನ್ ಕೈಯಲ್ಲಿರೋದು ರಕ್ಷಣೆ ಮಾಡ್ಕೊಳಕ್ಕ ಇಲ್ಲ 10 ಕೋಟಿ ನನ್ನ ಕೈ ತಪ್ಪಿ ಹೋಗ್ಬಾರ್ದು ಅಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಬೇಕಾದ್ರೆ ಕೊಲೆನೂ ಮಾಡ್ತೀನಿ, ಯಾರಾಗಿದ್ರು. ನಿನ್ನಲ್ಲಿರೋ ಆತ್ಮಸ್ಥೈರ್ಯ, ಭಯ ಪಡೆದೇ ಇರೋ ನಿನ್ನ ಧೈರ್ಯ ಯಾವಾಗ್ಲೂ ಯಶಸ್ಸನ್ನೇ ಕೊಡುತ್ತೆ. ತಗೋ. ಏನು ಏನಾಯ್ತು? ಲೇ, ಏನಿಲ್ಲ, ನೀನ್ ಮಲ್ಕೋ. ನಿದ್ದೆನೆ ಬರಲಿಲ್ಲ. ಏನೋ ತುಂಬಾನೇ ಯೋಚನೆ ಮಾಡ್ತಾ ಇದೀಯಾ? ಒಂದು ಒಳ್ಳೆ ಚಾನ್ಸ್ ಸಿಗ್ಲಿ ಅಂತಾನೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ರ ಮನಸ್ಸಿನಲ್ಲೂ ಏನೇನೋ ಪ್ಲಾನ್ ಇದೆ ಅನ್ನಿಸ್ತಾ ಇದೆ. ಓಪನ್ ಮಾಡಿದ್ದ ಆ ಎಣ್ಣೆ ಬಾಟಲ್ ಇನ್ನೂ ಇದೆಯಲ್ಲ, ಆದ್ದರಿಂದನೇ ನಮ್ಮ ಪ್ಲ್ಯಾನ್ನ ವರ್ಕೌಟ್ ಮಾಡ್ಕೋಬೇಕು. ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಚಳಿ ಜಾಸ್ತಿ ಇರುತ್ತೆ. 10 ಕೋಟಿ ರೂಪಾಯಿ ಕೈಯಲ್ಲಿರೋದ್ರಿಂದಲೇ ಎಲ್ಲರಿಗೂ ಒಂಥರ ಟೆನ್ಷನ್ ಅನ್ಸುತ್ತೆ. ಓ, ನಿಮ್ಗಳೆಲ್ಲ ಟೆನ್ಷನ್ ಇಂದ ರಿಲೀಫ್ ಮಾಡಕ್ಕೋಸ್ಕರ ಅಂತ ಬಂದಿರೋಳು. ಹಲೋ ಮೈ ಡಿಯರ್. ಹಲೋ, ಹೇಳಿ. ವೇರ್ ಆರ್ ಯು? ತುಂಬಾ ದಿನದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಟ್ರಿಪ್ ಹೋಗಿದ್ದೆ, ಬೆಳಗ್ಗೆ ತಾನೇ ಬಂದೆ. ತುಂಬಾ ಟಯರ್ಡ್ ಆಗಿತ್ತು, ಅದಕ್ಕೆ ಮಲಗ್ಬಿಟ್ಟೆ. ನಿದ್ರೆನ ತ್ಯಾಗ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ತಿದೀಯಾ? ಸುಮ್ನೆ ಕಿಂಡಲ್ ಮಾಡ್ಬೇಡಿ. ಆಮೇಲೆ ತಕ್ಷಣ ಹೊರಟಿಲ್ಲಿಗ್ ಬಾ. ಈಗ್ಲಾ? ನಾನ್ ನಾಳೆ ಬರ್ತೀನಿ. ಈ ಸಕ್ರಿಯನ ಆಟ ನಿನ್ಗೆ ಗೊತ್ತಿದೆ ಅಲ್ವಾ? ಈಗ ಬಾ ಅಂದ್ರೆ ನೀನು ಬಂದೇ ಆಗ್ಬೇಕು. ಸರಿ, ನಾನ್ ತಕ್ಷಣ ಬರ್ತೀನಿ. ವೆರಿ ಗುಡ್. ತಕ್ಷಣ ಹೊರಟಿಲ್ಲಿಗ್ ಬಾ. ಇಲ್ಲಿ ನನಗ್ ಬೇಕಾಗಿರೋ ಫ್ರೆಂಡ್ಸ್ ಬಂದಿದ್ದಾರೆ. ತುಂಬಾ ಚಳಿ ಆಗ್ತಿದೆ ಅಂತ ಎಲ್ಲ ನಡುಕ್ತಾ ಇದ್ದಾರೆ. ಓಕೆ ಓಕೆ ಡಿಯರ್, ವಿ ಆರ್ ವೇಟಿಂಗ್ ಫಾರ್ ಯು. ಸಿಸಿಲಿ. ಡಿಯರ್, ಇಷ್ಟು ಬೇಗ ಬಂದ್ಬಿಟ್ಟೆ? ಮತ್ತೆ ನೀವ್ ಕರೆದ್ಮೇಲೆ ಬರ್ದೇ ಇರ್ತೀನಾ? ವೆರಿ ಗುಡ್. ಇವಳು ಸಿಸಿಲಿ, ಮೈ ಗರ್ಲ್ ಫ್ರೆಂಡ್. ಇನ್ಮೇಲಿಂದ ನಿಮ್ಗೂ. ಅವರು ಸೂರ್ಯ, ಅರುಳ್, ಉಮರ್. ಹಾಯ್. ಸರಿ, ನೀವೆಲ್ಲ ಮಾತಾಡ್ತಾ ಇರಿ, ನಾನು ಪಾರ್ಟಿಗೆ ಅರೇಂಜ್ ಮಾಡಿ ಬರ್ತೀನಿ. ಓಕೆ? ಸಿಸಿಲಿ, ಸ್ವಲ್ಪ ಬಾಯಿಲೆ.
ಜಸ್ಟ್ ಮಿನಿಟ್. ಹಾ. ಇಲ್ಲ, ಈ ಮನುಷ್ಯನ ನಾವು ಪೂರ್ತಿಯಾಗಿ ನಂಬೋದಾ ಅಂತ ಡೌಟ್ ಆಗಿದೆ. ಲೇ, ಅವಶ್ಯಕತೆ ಇಲ್ಲದೆ ಏನೇನೋ ಯೋಚನೆ ಮಾಡ್ಬಿಡುವ. ಅವರೆಲ್ಲ ಕೆಳಗಡೆ ಇದ್ದಾರಲ್ಲ. ಹೌದು. ನಾನು ಇಲ್ಲಿರೋ ಶೆಡ್ಯೂಲ್ ಎಲ್ಲ ಕ್ಲೋಸ್ ಮಾಡೋದಕ್ಕೆ ಟೈಮ್ ಬಂತು. ನಾಳೆ ಬೆಳಿಗ್ಗೆನೆ ಹೊರಡಬೇಕು. ಪಾರ್ಟಿ ಮುಗಿಯೋದ್ರೊಳಗೆ ನಶೆ ಮತ್ತು ನಿನ್ಮಲ್ಲಿರೋ ಆಸೆ ಜಾಸ್ತಿಯಾಗಿ ಒದ್ದಾಡಿ ಕೆಳಗೆ ಬೀಳಬೇಕು. ಅದೇ ನಿನ್ನ ಕೆಲಸ. ಆಮೇಲೆ ಫಿನಿಶಿಂಗ್ ಅದನ್ನ ನಾನು ನೋಡ್ಕೊಳ್ತೀನಿ. ನಿನಗೆ ಗೊತ್ತಲ್ವಾ, ಯಾವ ಆಟದಲ್ಲೋ ಗೆಲುವು ಅನ್ನೋದು ಈ ಸಕ್ರಿಯಿಂಗ್ ಮಾತ್ರ ಅಂತ. ಅದರ ಲಾಭ ನಿನಗೂ ಸಿಗುತ್ತೆ, ಶೂರ್. ಇನ್ನು 1 ತಿಂಗಳು ನಾನು ಈ ಕಡೆ ಬರೋದಿಲ್ಲ. ಅಂದ್ರೆ ನಾನು ಹೋಗಿ ನೀವ್ ಬರೋವಾಗ ಬರ್ತೀನಿ. ನೋ 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 ನೋ, ನಿನ್ನನ್ನು ನಾನು ಇನ್ಮೇಲೆ ಬಿಡೋದೇ ಇಲ್ಲ. ಆ ಸಕ್ರಿಯ ಕಣ್ಗೂ ಇನ್ಮೇಲೆ ನೀನು ಬೀಳಬಾರ್ದು. ಡಾರ್ಲಿಂಗ್, ಇದರಲ್ಲಿ ನನ್ನ ಹಾಟ್ ಪಿಕ್ಚರ್ಸ್ ಎಲ್ಲ ತುಂಬಾ ತೆಗ್ದಿದ್ದೀನಿ. ನಾನಿಲ್ಲಿಂದ ಹೋದ್ಮೇಲೆ ನೀವೀ ಪಿಕ್ಚರ್ ಎಲ್ಲ ನೋಡಿ ಮತ್ತೆ ನನ್ನನ್ನ ಇಲ್ಲಿ ಕರೆಸ್ಬೇಕು. ಇವಾಗ ನಾನು ಇಲ್ಲಿ ನಿಂಗೆ ಕರೆಸಿದ್ದು ನಾನು ಸಂತೋಷವಾಗಿರೋದಕ್ಕಲ್ಲ. ಐ ವಾಂಟ್ ಮನಿ. ಇದರಲ್ಲಿ ನೀನು ಮಾಡಬೇಕಾಗಿರೋದು ನನ್ನ ಕೆಲಸನ ನೀನು ಸುಲಭ ಮಾಡಿಕೊಡೋದಕ್ಕೆ. ಫ್ರಾನ್ಸಿಸ್ ನಾಳೆ ಬೆಂಗಳೂರಿಂದ ಬರ್ತಾನೆ. ಅವನ ದುಡ್ಡನ್ನ ನಾವು ಹೊಡಿತೀವಿ ಅನ್ನೋ ವಿಷಯನ ಅವನಿಗೆ ಗೊತ್ತಾಯ್ತು ಅನ್ಸುತ್ತೆ. ಹಾಗಾದ್ರೆ ಏನ್ ಮಾಡೋಣ? ಫ್ರೆಂಡ್ ಆಗಿದ್ದ, ಈಗ ಅವನು ವಿರೋಧಿ ಆಗೋಕ್ಕೂ ರೆಡಿ ಆಗಿದ್ದಾನೆ. ಸೊ ಅವನ ಕತೆನ ಮುಗಿಸ್ಬಿಡೋಣ ಅಲ್ವಾ? ಹೇಗೆ? ಹೇಳ್ತೀನಿ, ಆದ್ರೆ ನೀನೇ ಮಾಡಬೇಕು. ಅದನ್ ಮಾಡಿ ನನಗೇನ್ ಪ್ರಾಫಿಟ್? 50-50. ಓಕೆ ಓಕೆ, ಗುಡ್. ಸೆಕ್ಸ್ ಅನ್ನ ಒಂದು ವೆಪನ್ ತರ ಉಪಯೋಗಿಸಿದ್ರೆ ಈಸಿಯಾಗಿ ಯಾರನ್ನ ಬೇಕಾದ್ರೂ ಮುಗಿಸ್ಬೋದು. ಆದ್ರೆ ಇದು ವರ್ಕೌಟ್ ಆಗುತ್ತಾ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಎಲ್ಲ ಒಂದು ಗೇಮ್ ಅಲ್ವಾ, ಯಾರು ಗೆಲ್ತಾರೆ ಅಂತ ನೋಡೋಣ. ಕಮಾನ್, ಟೇಕ್ ಇಟ್. ಈಗ ನೀವ್ ಯಾಕೆ ನನ್ ಫೋಟೋ ತೆಗೆದ್ರಿ? ಸುಮ್ನೆ ಒಂದು ಹುಡುಗಾಟಕ್ಕೆ. ಇರ್ಲಿ ಬಿಡು. ಇದು ನೀನ್ ನಂಗೆ ಮಾಡಿಕೊಟ್ಟ ಸಹಾಯಕ್ಕೆ. ನೀವ್ ನನಗೆ ಹೇಳಿದ್ದು 50-50 ಅಂತ,
ಅದ್ ಮರ್ತ್ಬಿಟ್ರಾ? ನಾನು ಹೇಳ್ದೆ ಇಲ್ಲ ಅಂತ ಹೇಳಿಲ್ವಲ್ಲ, ಆದ್ರೆ ನೀನ್ ಮಾಡಿದ ಕೆಲ್ಸಕ್ಕೆ ಇವಾಗ ಇಷ್ಟು ಸಾಕು ಅನ್ಸುತ್ತೆ. ಇನ್ನಿನ್ ಸಹಾಯ ಬೇಕು ಅಂದ್ರೆ ನಾನು ಕಾಲ್ ಮಾಡ್ತೀನಿ. ಯು ಬ್ಲಡಿ ಚೀಟ್! ಇದು ನಾನು ನಿನ್ ಕೊಟ್ಟಿರೋ ಪಿಸ್ತೂಲ್ ಅಲ್ವಾ, ಅದ್ರಲ್ಲಿ ಒಂದೇ ಬುಲೆಟ್ ಇದ್ದಿದ್ದು, ಅದು ಅವನ್ನ ಸುಟ್ಟಾಕ್ತು. ಹ್ಮ್. ಹ್ಮ್. ನೀನ್ ಅವನ್ನ ಶೂಟ್ ಮಾಡ್ಬೇಕಾದ್ರೆ ಎಲ್ಲಿ ನಿನ್ ಗುರಿ ತಪ್ಪುಡುತ್ತೋ ಅಂತ ಇನ್ನೊಂದು ಬುಲೆಟ್ ಲೋಡ್ ಮಾಡಿದ್ದೆ. ಹುಡುಗಿರ ಮನ್ಸು ಯಾವಾಗ್ಲೂ ಒಂದೇ ತರ ಇರೋದಿಲ್ಲ. ಬೇರೊಂದ್ ಕೈಲಿರೋ ದುಡ್ಡನ್ನ ನಮ್ ಕೈಗೆ ಬರಬೇಕು ಅನ್ನೋದು ಒಂಥರ ಗೇಮ್. ಒಂದೊಳ್ಳೆ ಗೇಮರಿಂದನೇ ಅದು ನಡೆಯೋದು. ಇದೇ ಜಾಗದಲ್ಲಿ ಇದೇ ಹೊತ್ತಲ್ಲಿ ನಾನು ನಿನ್ನನ್ನು ಬೇಕಾದ್ರೂ ಕೊಲ್ಲಬಹುದು, ಆದ್ರೆ ನಾನು ಹಾಗೆ ಮಾಡಲ್ಲ. ಮತ್ತೆ ಇದೇ ತರ ಸಿಚುಯೇಷನ್ ಬರ್ಬೋದು. ಆಗ ಮುಂದೆ ನಿಂತು ಆಡ್ಸೋ ಆಟಕ್ಕೆ ಈ ಸಿಸಿಲಿ ಬೇಕು. ಅದಕ್ಕೆ ನಿನ್ನನ್ನು ಬಿಟ್ಟಿದ್ದೀನಿ. ಅದು ಅಲ್ಲದೆ ಇಲ್ಲಿರೋ ಚಳಿನ ತಡೆಯೋಕೆ ನೀನಿದ್ರೆ ಚೆನ್ನಾಗಿರುತ್ತೆ. ಅಯ್ಯ, ಲೇ, ನೀನಿಲ್ಲಿ ನಿದ್ದೆ ಮಾಡ್ತಿದ್ರೆ ನಾನ್ ಹೇಗೋ ಒಳಗೆ ಧೈರ್ಯವಾಗಿ ನಿದ್ದೆ ಮಾಡೋದು? ಇದುವರೆಗೂ ನೀವು ಹೇಳ್ದಂತ ಪಾರ್ಟಿ ಬರ್ಲೇ ಇಲ್ಲ ಸರ್. ಮನ್ಮತ, ನೀನ್ ಡೈಲಿ ಹೀಗ್ ಮಾಡ್ತಿದ್ರೆ ಖಂಡಿತ ನಿನ್ನ ಈ ಕೆಲಸದಿಂದ ತೆಗೆದಾಕ್ತೀನಿ. ಅರ್ಥ ಆಯ್ತಾ? ಲೇ, ರಾತ್ರಿ ಎಲ್ಲ ಮೊಬೈಲ್ ನೋಡ್ಕೊಂಡಿರ್ತೀಯ, ಹಗ್ಲು ಕೆಲಸ ಮಾಡೋ ಟೈಮಲ್ಲಿ ನಿದ್ದೆ ಮಾಡ್ಕೊಂಡಿರ್ತೀಯ. ಬೇರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತಂದ್ರೆ ಯಾರು ಸಿಗ್ತಾ ಇಲ್ಲ. ಒಬ್ಬ ಓನರ್ಗಿರೋ ಕಷ್ಟ ನನಗ್ ತಾನೇ ಗೊತ್ತಿರೋದು. ಏ, ಚೆನ್ನಾಗ್ ಕಿಸಿ. ಹೆಣ್ಮಕ್ಳು ಯಾರಾದ್ರೂ ಬಂದು ಉಳ್ಕೊಂಡು ಚೆಕ್ಔಟ್ ಆಗೋ ತನಕ ನಿನಗೆ ನಿದ್ದೆನೇ ಬರಲ್ಲ. ಚೆನ್ನಾಗ್ ಫ್ರೆಶ್ ಆಗಿರ್ತೀಯ. ಕಂಟ್ರೋಲ್ ಮಾಡ್ಬೇಡ, ಬಿಡು ಬಿಡು. ಬರ್ತಿರೋದು ಪೊಲೀಸ್ನವರು. ಇದ್ದಿದ್ ಪಾರ್ಟಿಗಳನ್ನೆಲ್ಲ ಬೇಗ ಚೆಕ್ಔಟ್ ಮಾಡಿ ಕಳ್ಸಿದ್ದು ಒಳ್ಳೇದಾಯ್ತು. ಹೌದು ಸರ್. ಅವ್ರು ಬಂದ್ರು ಅನ್ಸುತ್ತೆ. ನಮಸ್ಕಾರ ಸರ್. ಇಲ್ಲಿ ಕನಕರಾಜನ್ ಅವರು. ನಾನೇ ಸರ್. ನೀವಿಲ್ಲಿ ಬರೋ ವಿಷಯನ ಚೆಕ್ ಪೋಸ್ಟ್ ಇಂದ ಜಾನ್ ಸರ್ ಫೋನ್ ಮಾಡಿ ಹೇಳಿದ್ರು. ಏನು ನೋಡ್ತಾ ನಿಂತಿದ್ಯಾ? ಸಾರ್ ಲಗೇಜ್ ಎಲ್ಲ ತಗೊಂಡ್ಬೋಗು. ಒಂದು ಬ್ರೌನ್ ಓಮ್ನಿಲಿ ರೂಮ್ ಕೇಳ್ಕೊಂಡು ಯಾರಾದ್ರೂ ಬಂದಿದ್ರ ಇವತ್ತಾ? ಇಲ್ಗ? ಇಲ್ಲ ಸರ್. ಅರ್ಲಿ ಮಾರ್ನಿಂಗ್ ಯಾರಾದ್ರೂ ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಯಾಕೆ ಸರ್, ಏನಾದ್ರೂ ತೊಂದ್ರೆನಾ? ಚೇಚೆ, ತೊಂದ್ರೆ ಏನಿಲ್ಲ. ಇಲ್ಲಿಗೆ ಬರೋ ಎಷ್ಟೋ ಜನ ಫಾರೆಸ್ಟ್ ಟೀಮ್ ಇಂದ ಬರೋರೆ ಸರ್. ಈ ರೂಟಲ್ಲಿ ಕೇರಳಕ್ಕೆ ಹೋಗೋರೆಲ್ಲ ನಮ್ ರೆಸಾರ್ಟ್ಗೆ ಬಂದು ಇದ್ ಹೋಗ್ತಾರ ಸರ್. ಓಕೆ ಮಿಸ್ಟರ್ ಕನಕರಾಜ್. ಸರ್. ಸರಿ ಸರ್. ಬ್ರೌನ್ ಓಮ್ನಿನಾ? ಆ ಗಾಡಿನ ಎಲ್ಲೋ ನೋಡ್ದಂಗಿದ್ಯಲ್ಲ. ಇವತ್ತು ಬೆಳಗ್ಗೆ ನಾನು ಎಲ್ಲಾ ಎಸ್ಟೇಟ್ ಮ್ಯಾನೇಜರ್ನ ನೋಡಕ್ ಹೋಗುವಾಗ ರೋಡ್ ಸೈಡ್ ಅಲ್ಲಿ ಒಂದು ಬ್ರೌನ್ ಕಲರ್ ಆಮ್ನಿ ನಿಂತಿರೋದನ್ನ ನೋಡ್ದೆ. ಏನೋ ಸಮಸ್ಯೆ ಆಗಿರ್ಬೋದು ಅಂತ ನನ್ನ ಮನ್ಸಿಗನ್ಸ್ತು. ಆದ್ರೆ ನಾನು ಆ ಗಾಡಿ ಹತ್ರ ಹೋಗ್ಲಿಲ್ಲ. ಅಲ್ಲಿ ಯಾರೂ ಇದ್ದಂಗೂ ಕಾಣ್ಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ಬಿಟ್ಟು ಅದೇ ದಾರಿಲಿ ಬಂದು ನೋಡಿದಾಗ ಆ ಓಮ್ನಿಯಲ್ಲಿ ಇರ್ಲಿಲ್ಲ. ಆದ್ರೂ ನನ್ನ ಮನ್ಸಿಗೆ ಏನೋ ಒಂಥರ ಅನಿಸ್ತಾ ಇತ್ತು. ಯಾಕೆ ಬೇಕು ಅಂತ ಬಂದ್ಬಿಟ್ಟೆ. KA01L 405ನೇ ಆ ಗಾಡಿ ನಂಬರ್ ಅಂತ ನಿಮ್ಗೆ ಪಕ್ಕಾ ಗೊತ್ತಾ? ಹೌದು ಸರ್. ಒಟ್ಟಾರೆ ಇಲ್ಲಿ
ಈ 2 ಎಸ್ಟೇಟಲ್ಲಿ ಏನೆಲ್ಲ ಇದೆ? ಆ ಎಸ್ಟೇಟಲ್ಲಿ ಕೆಲಸ ಮಾಡೋರ್ ಮನೆ ಎಲ್ಲ ಅಲ್ಲಿದೆ. ಆಮೇಲೆ ಆ ಲಂಡನ್ ಅವ್ರ ಫ್ರಾನ್ಸಿಸ್ ಅವ್ರ ಬಂಗ್ಲೆ ಕೂಡ ಇದೆ. ಏನ್ ಸಾರ್, ಏನಾದ್ರೂ ಸಮಸ್ಯೆ ಆಗಿದ್ಯಾ? ಇಲ್ಲ ಇಲ್ಲ. ಒಂದ್ ಕೆಲಸ ಮಾಡಿ, ನೀವು ಹೋಗಿ ಏನೇ ಬೇಕಾದ್ರೂ ನನ್ನ ಕರೀರಿ ಸರ್, ಬರ್ತೀನಿ. ಬರ್ಲಾ ಸರ್? ಕಣ್ಣನ್, ಸರ್. ನಾವು ನಾಳೆ ಬೆಳಗ್ಗೆ ಹೋಗೋ ರೂಟ್ನ ಇವ್ರ ಹತ್ರ ನೀಟಾಗಿ ಕೇಳಿ ತಿಳ್ಕೊಳ್ಳಿ. ಶೋರ್ ಸರ್. ಇಲ್ಲಿ ಒಂದು ಬಂಗ್ಲೆ, 2 ಎಸ್ಟೇಟ್, ಮತ್ತೆ ಕೆಲಸದವ್ರು ಇರುವಂತ ಮನೆಗಳು, ಇಷ್ಟರಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿರ್ತಾರೆ. ಹಾಗಾದ್ರೆ ನಿಮ್ ಪ್ಲಾನ್ ಏನ್ ಸರ್? ನನಗೆ ಗೊತ್ತಿಲ್ಲ. ನಾನಿವಾಗ ಹೇಳೋದು ತುಂಬಾ ಸೆಲ್ಫಿಶ್ ಆಗಿ ನಮಗೆ ಉಪಯೋಗ ಆಗೋ ಥರದ್ದು ಏನೋ ಒಂದು ವಿಷಯ ಹೇಳ್ತೀನಿ. ಏನದು? ಇಷ್ಟು ದಿನ ನಾವು ಸರ್ವಿಸಲ್ಲಿ ಒಳ್ಳೇದೇ ಮಾಡಿದ್ರು ಕೆಟ್ಟ ಹೆಸರೇ ಅಲ್ವಾ ಸಿಕ್ಕಿರೋದು. ಕಣ್ಣನ್, ಕಮ್ ಟು ದ ಪಾಯಿಂಟ್. ಬ್ಯಾಂಕಿನ ಪ್ರಕಾರ ಕಳೆದೋಗಿರೋ ಹಣನ ನಾವು ಅವರಿಗೆ ತಲುಪಿಸ್ಬೇಕು. ನಾವು ಕಳ್ಳರನ್ನ ಹಿಡಿಲಿಲ್ಲ ಅಂದ್ರೂ ಆ ಹಣನ ಅವ್ರಿಗೆ ವಾಪಸ್ ಕೊಡ್ಲೇಬೇಕು. ಆಮ್ ಐ ರೈಟ್? ಬ್ಯಾಂಕ್ನ ಕೊಳ್ಳೆ ಮಾಡಿರುವ ಕ್ರಿಮಿನಲ್ಸ್ ಪ್ರಕಾರ ಒಂದ್ ವೇಳೆ ಸಿಕ್ಕಾಕೊಂಡ್ ಬಿಟ್ರೆ ಮುಂದೆ ಅವರಿಗೆ ಫ್ಯೂಚರೇ ಇಲ್ಲ. ಹಣದ ಜೊತೆಗೆ ಅವರು ನಮ್ ಕೈಗೆ ಸಿಕ್ಕಾಕೊಂಡ್ ಬಿಟ್ರೆ ಅವ್ರನ್ನ ಕೊಂದು ಬಿಸಾಕ್ಬಿಡೋಣ. ಆಮೇಲೆ ಆ ಹಣನ ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ. ಸರ್, ನಾವು ಹೇಳೋ ಸ್ಟೋರಿನೇ ನಾಳೆಗೆ ನಿಜ. ನೋ 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 ಡಿಯರ್, ಸರ್ವ್ ಇಟ್. ಥ್ಯಾಂಕ್ ಯು. Friends, let us start our party and enjoy till the end of this life. ಅವಸರ ಪಡಬೇಡಿ. ಚಿಯರ್ಸ್ ಹೇಳಿ. ಚಿಯರ್ಸ್. ಸಿಸಿಲಿ, ಮೋಡಗಳಿರೋ ಈ ರಾತ್ರಿ ಹೊತ್ನಲ್ಲಿ ಇವ್ರಿಗೋಸ್ಕರ ಮತ್ತೆ ಈ ಡಾರ್ಲಿಂಗ್ಗೋಸ್ಕರ ನೀನೊಂದು ಡ್ಯಾನ್ಸ್ ಮಾಡಬೇಕು.